ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿಯ ಚಾನಲ್‌ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ದಕ್ಷಿಣ ಭಾರತದ ಸಿನಿಮಾ ಜಗತ್ತಿನಲ್ಲಿ ಹೊಸ ಅಧ್ಯಾಯ ಬರೆದ ಬಹುಚರ್ಚಿತ ಸೂಪರ್ ಹೀರೋ ಚಿತ್ರ ಲೋಕ ಚಾಪ್ಟರ್ 1 ಚಂದ್ರದ ಬಗ್ಗೆ ಮಾತನಾಡಲಿದ್ದೇವೆ. ಈ ಸಿನಿಮಾ ಯಾಕೆ ಅಷ್ಟು ದೊಡ್ಡ ಯಶಸ್ಸು ಗಳಿಸಿದೆ? ಇದರಲ್ಲಿ ಏನೆಲ್ಲ ವಿಶೇಷತೆ ಇದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡುತ್ತೇನೆ. ಲೋಕ ಚಾಪ್ಟರ್ 1 ಇದು ಒಂದು ಫ್ಯಾಂಟಸಿ ಆಕ್ಷನ್ ಮಿಶ್ರಿತ ಸಿನಿಮಾ. ಕಲ್ಯಾಣಿ ಪ್ರಿಯದರ್ಶಿನಿ ಅವರು ಚಂದ್ರ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರು ಸ್ವೀಡನ್ನಿಂದ ಬೆಂಗಳೂರಿಗೆ ಬರುತ್ತಾರೆ. ಆದರೆ ಅವರ ನಿಜವಾದ ಗುರುತು ಬೇರೆಯೇ ಇರುತ್ತದೆ. ಅವರ ಹಿಂದಿನ ಕಥೆ ಮತ್ತು ಅವರ ಶಕ್ತಿಗಳ ಬಗ್ಗೆ ಚಿತ್ರದಲ್ಲಿ ಹೇಳಲಾಗಿದೆ. ಒಬ್ಬ ಸಾಮಾನ್ಯ ಯುವತಿ ಹೇಗೆ ಒಬ್ಬ ಸೂಪರ್ ಹೀರೋ ಆಗಿ ಬದಲಾಗುತ್ತಾಳೆ ಮತ್ತು ಅವಳು ಎದುರಿಸುವ ಸವಾಲುಗಳು ಏನೆಂಬುದು ಈ ಚಿತ್ರದ ಮುಖ್ಯ ಕಥಾವಸ್ತುವಾಗಿದೆ. ಈ ಚಿತ್ರದ ಪಾಸಿಟಿವ್ ಪಾಯಿಂಟ್ಸ್ ಏನೆಂದರೆ, ಈ ಚಿತ್ರದಲ್ಲಿ ಬಹುದೊಡ್ಡ ಪಾಸಿಟಿವ್ ಪಾಯಿಂಟ್ ಅಂದರೆ ಕಲ್ಯಾಣಿ ಅವರ ಅಭಿನಯ. ಚಂದ್ರ ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ. ಅವರ ನೋಟದಲ್ಲಿ, ಆಕ್ಷನ್ ದೃಶ್ಯಗಳಲ್ಲಿ ಮತ್ತು ಪಾತ್ರದ ಭಾವನಾತ್ಮಕತೆಯೆಲ್ಲ ಒಂದು ದೃಢತೆ ಕಾಣುತ್ತದೆ. ಮಹಿಳಾ ಪ್ರಧಾನ ಸೂಪರ್ ಹೀರೋ ಚಿತ್ರಕ್ಕೆ ಬೇಕಾದ ಎಲ್ಲ ಅಂಶಗಳು ಅವರು ತಮ್ಮ ನಟನೆಯ ಮೂಲಕ ನೀಡಿದ್ದಾರೆ. ಸಾಮಾನ್ಯವಾಗಿ ಕಡಿಮೆ ಬಜೆಟ್ಟಿನಲ್ಲಿ ಸೂಪರ್ ಹೀರೋ ಚಿತ್ರ ಅಂದರೆ ವಿಎಫ್ಎಕ್ಸ್ ಗುಣಮಟ್ಟ ಬಗ್ಗೆ ಅನುಮಾನ ಇರುತ್ತದೆ. ಆದರೆ ಲೋಕ ಚಿತ್ರದಲ್ಲಿ ನಿರ್ದೇಶಕರು ಮತ್ತು ನಿರ್ಮಾಪಕರು ಅದ್ಭುತ ಕೆಲಸ ಮಾಡಿದ್ದಾರೆ. ಇನ್ನು ಸಿನಿಮಾಟೋಗ್ರಫಿ, ಎಡಿಟಿಂಗ್ ಮತ್ತು ಜೇಕ್ಸ್ ಬಿಜಾಯ್ ಅವರ ಹಿನ್ನೆಲೆ ಸಂಗೀತ ಅದ್ಭುತವಾಗಿದೆ. ಇದರ ತಾಂತ್ರಿಕ ಗುಣಮಟ್ಟ ಚೆನ್ನಾಗಿದೆ. ಇದು ಹಾಲಿವುಡ್ನಿಂದ ಕಾಪಿ ಮಾಡಿದ ಸೂಪರ್ ಹೀರೋ ಕಥೆಯಲ್ಲ. ನಮ್ಮದೇ ಕಟ್ಟುಕಥೆಗಳು, ಸಾಹಿತ್ಯ ಮತ್ತು ಆಧುನಿಕ ಜಗತ್ತಿನ ಕಥೆಯನ್ನು ಸೇರಿಸಿ ಒಂದು ಹೊಸ ಕಥೆಯನ್ನು ಕಟ್ಟಿದ್ದಾರೆ. ಇದು ಪ್ರೇಕ್ಷಕರಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತದೆ. ಇದು ಮಲಯಾಳಂನ ಹೊಸ ಪ್ರಯತ್ನ ಅಂತ ಹೇಳಬಹುದು. ಚಿತ್ರರಂಗದ ಈ ದಿಟ್ಟ ಪ್ರಯತ್ನಕ್ಕೆ ಮೆಚ್ಚುಗೆ ಸೂಚಿಸಬೇಕು. ಅವರು ಒಂದು ವಿಭಿನ್ನ ಮತ್ತು ದೊಡ್ಡ ಬಜೆಟ್ನ ಸೂಪರ್ ಹೀರೋ ಜಾನರ್ ಚಿತ್ರವನ್ನು ಯಶಸ್ವಿಯಾಗಿ ನಿರ್ಮಿಸಿದ್ದಾರೆ. ಈ ಚಿತ್ರದ ನೆಗೆಟಿವ್ ಪಾಯಿಂಟ್ಸ್ ಏನೆಂದರೆ, ಸಿನಿಮಾದ ಇಂಟರ್ವಲ್ ಬ್ಲಾಕ್ ಅದ್ಭುತವಾಗಿದೆ, ಆದರೆ ದ್ವಿತೀಯಾರ್ಧದಲ್ಲಿ ಕಥೆ ಸ್ವಲ್ಪ ನಿಧಾನವಾದಂತೆ ಭಾಸವಾಗುತ್ತದೆ. ಅನೇಕ ಹೊಸ ಪಾತ್ರಗಳು ಮತ್ತು ಅಂಶಗಳು ಒಟ್ಟಿಗೆ ಬರುವುದರಿಂದ ಪ್ರೇಕ್ಷಕರಿಗೆ ಗೊಂದಲವಾಗಬಹುದು. ಇನ್ನು ಈ ಚಿತ್ರದ ಕನೆಕ್ಟ್ ಆಗುವ ಅಂಶಗಳು ಇನ್ನಷ್ಟು ಇರಬೇಕಿತ್ತು ಎಂಬ ಅಭಿಪ್ರಾಯವಿದೆ. ಚಂದ್ರ ಕೇವಲ ಒಂದು ಸೂಪರ್ ಹೀರೋ ಚಿತ್ರವಲ್ಲ, ಅದೊಂದು ಸಿನಿಮ್ಯಾಟಿಕ್ ಅನುಭವ. ಕಲ್ಯಾಣಿ ಅವರ ನಟನೆ, ಅದ್ಭುತ ವಿಜುವಲ್ಸ್ ಎಫೆಕ್ಟ್ಸ್ ಮತ್ತು ಹಿನ್ನೆಲೆ ಸಂಗೀತಕ್ಕಾಗಿ ಈ ಚಿತ್ರವನ್ನು ಥಿಯೇಟರ್ನಲ್ಲಿ ನೋಡಬೇಕು. ಸೂಪರ್ ಹೀರೋ ಚಿತ್ರಗಳನ್ನು ಇಷ್ಟಪಡುವವರಿಗೆ ಇದೊಂದು ಹಬ್ಬ. ಇದು ಕೇವಲ ಮೊದಲ ಭಾಗವಾಗಿದ್ದು ಭವಿಷ್ಯದಲ್ಲಿ ಇನ್ನೂ ಬರಬಹುದು. ಈ ಸಿನಿಮಾ ನೋಡಬಹುದಾ ಎನ್ನುವ ವಿಚಾರಕ್ಕೆ ಬಂದರೆ, ಖಂಡಿತವಾಗಿಯೂ ನೋಡಲೇಬೇಕಾದ ಸಿನಿಮಾ ಎಂದು ಹೇಳುತ್ತೇನೆ. ನೀವು ಈ ಮೂವಿಯನ್ನು ನೋಡಿದ್ದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.